2000 ವರ್ಷಗಳ ಹಿಂದೆ ಕುರುಬರಿಗೆ ಆ ಕೊರೆಯುವ ಚಳಿಯಲ್ಲಿ ದೇವದೂತನು ಯೇಸುವಿನ ಶುಭ ಸಂದೇಶವನ್ನು ಸಾರಿದ ಹಾಗೆ ಇವತ್ತು ಅದೇ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಖಂಡಿತವಾಗಲೂ ಇದ್ದಾರೆ. ಅವರ ಇರುವಿಕೆಯನ್ನು ಇವತ್ತು ಈ ಒಂದು ಜಾಗದಲ್ಲಿ ನಾವೆಲ್ಲರೂ ಕೂಡ ಅನುಭವಿಸಬೇಕು. ಹಾಗಾಗಿ ಅಂದು ಮಗುವಾಗಿ ಹುಟ್ಟಿದ ಯೇಸು ಇಂದು ರಾಜಾದಿರಾಜನಾಗಿ ನ್ಯಾಯಾಧೀಶನಾಗಿ ನಮ್ಮನ್ನು ಬಂದು ಕರ್ಕೊಂಡೋಗ್ಲಿಕ್ಕೆ ಬರುವವರಾಗಿದ್ದಾರೆ. ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಆದ್ದರಿಂದ ನಾವು ನಮ್ಮ ಹೃದಯಗಳನ್ನು ತಯಾರಿ ಮಾಡಿಕೊಳ್ಳೋಣ. ಯೇಸುವಿನ ಆ ಪರಿಪೂರ್ಣವಾದ ಆ ಪ್ರೀತಿಯನ್ನು ನಮ್ಮ ಅಂತರಂಗದಲ್ಲಿ ತುಂಬಿಕೊಂಡವರಾಗಿ ಜೀವಿಸಲು ಬೇಕಾದ ಕೃಪೆಯಿಂದ ಆತ್ಮನ ಅಭಿಷೇಕದಿಂದ ಈ ಜಾಗದಲ್ಲಿ ನಮ್ಮನ್ನು ತುಂಬಿಸಿರಿ ಅಂತೇಳಿ ನಾವೆಲ್ಲರೂ ಕೂಡ ಒಂದು ಸಾರಿ ಎದ್ದು ನಿಲ್ಲೋಣ. ಎದ್ದು ನಿಂತು ಈ ಒಂದು ಜಾಗದಲ್ಲಿ ಬಂದಿರುವ ನಿಮ್ಮೆಲ್ಲರಿಗೂ ವೆಬ್ಎಕ್ಸಲ್ಲಿ, ಫೇಸ್ಬುಕ್ಕಲ್ಲಿ, ಆನ್ಲೈನಲ್ಲಿ ಇರ್ತಕ್ಕಂಥ ನಿಮಗೂ ಕೂಡ ಈ ಸಂಜೆಯ ಈ ಪ್ರಾರ್ಥನೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಪ್ರೀತಿ ತುಂಬಿದ ಹೃದಯದಿಂದ ದೇವಾದಿ ದೇವನ ಸಾನ್ನಿಧ್ಯವನ್ನು ಅನುಭವಿಸಲು ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ನಾವೆಲ್ಲರೂ ಕೂಡ ಒಂದು ಕ್ಷಣ ಈ ಒಂದು ಜಾಗದಲ್ಲಿ ಪರಿಶುದ್ಧಾತ್ಮರು ಈ ಜಾಗವನ್ನು ಆವರಿಸಿಕೊಳ್ಳಲಿ, ಆಳ್ವಿಕೆ ಮಾಡಲಿ. ಈ ಜಾಗದಲ್ಲಿ ಬಂದು ಕುಳಿತಿರುವ, ನಿಂತಿರುವ, ಇನ್ನೂ ಬರುತ್ತಿರುವ ಪ್ರತಿಯೊಬ್ಬರ ಜೀವಿತವನ್ನು ಪರಿಶುದ್ಧಾತ್ಮರು ಆಳ್ವಿಕೆ ಮಾಡಲಿ. ನಮ್ಮ ಮನಸ್ಸನ್ನು ಆಳ್ವಿಕೆ ಮಾಡಲಿ, ನಮ್ಮ ಪ್ರಾಣಾತ್ಮ ಶರೀರವನ್ನು ಆಳ್ವಿಕೆ ಮಾಡಲಿ. ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ದೇವರು ಕ್ರಿಯೆ ಮಾಡಲಿ ಅಂತೇಳಿ ಈ ಎಲ್ಲರೂ ಸೇರಿ ಒಟ್ಟಾಗಿ ಆ ದೇವಾದಿ ದೇವನನ್ನು ನಾವೆಲ್ಲರೂ ಕೂಡ ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ ಅಪ್ಪ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ ಅಪ್ಪ. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ವಂದನೆ ಅಪ್ಪ, ಪರಿಶುದ್ಧಾತ್ಮನೇ ಆರಾಧನೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರಪ್ಪ, ಸ್ತೋತ್ರಪ್ಪ. ನೀವು ಒಳ್ಳೆಯವರು, ನೀವು ಒಳ್ಳೆಯವರು, ನೀವು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದೀರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, ಸ್ತೋತ್ರ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವನೇ ಸ್ತೋತ್ರ. ಹಾಲೆಲೂಯ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ವಂದನೆ, ಪರಿಶುದ್ಧಾತ್ಮನೇ ಆರಾಧನೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಇವತ್ತು ನಮ್ಮೊಂದಿಗೆ ಮಾತನಾಡುವ ದೇವನೇ ಸ್ತೋತ್ರ. ನಿಮ್ಮ ಒಂದೊಂದು ವಚನಗಳಿಗಾಗಿ ಸ್ತೋತ್ರಪ್ಪ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ, 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 ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಆಕಾಶದಲ್ಲೂ ಭೂಮಿಯಲ್ಲೂ ಸರ್ವಾಧಿಕಾರವನ್ನು ಹೊಂದಿರತಕ್ಕಂಥವರು ಯೇಸು ಆಗಿದ್ದಾರೆ. ಆ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ ಎಂಬ ಭರವಸೆಯೊಂದಿಗೆ ನಾವೆಲ್ಲರೂ ಕೂಡ ಸೇರಿ ಪ್ರೀತಿ ತುಂಬಿದ ಹೃದಯದಿಂದ ಅಪ್ಪ, ನಮ್ಮಲ್ಲೂ ನಮ್ಮ ಮಧ್ಯದಲ್ಲೂ ನಮ್ಮ ಕುಟುಂಬಗಳಲ್ಲೂ ಇರುವಂಥ ಯೇಸುವೆ ಸ್ತೋತ್ರವಾಗಲಿ ಅಂತೇಳಿ ನಾವು ಈಗಾಗಲೇ ಯೇಸುವನ್ನು ನಮ್ಮ ಅಂತರಂಗದಲ್ಲಿ ಪಡ್ಕೊಂಡಿದ್ದೇವೆ. ಪಡ್ಕೊಂಡ ನಾವು ಆರಾಧನೆ ಮಾಡೋಣ, ನಂಬಿಕೆ ಉಳ್ಳವರಾಗಿ ಸ್ತೋತ್ರ ಮಾಡೋಣ. ಯಾರೆಲ್ಲ ಇನ್ನೂ ಪಡ್ಕೊಂಡಿಲ್ವೋ ಖಂಡಿತವಾಗಲೂ ಅವರು ದಾಹ ಉಳ್ಳವರಾಗಿ ಕೇಳ್ಕೊಳ್ಳಿ. ಯೇಸು ನಿಮ್ಮ ಜೀವಿತದಲ್ಲಿ ಜನಿಸ್ತಾರೆ ಮಾತ್ರವಲ್ಲ, ನಿಮ್ಮ ಜೀವಿತವನ್ನು ರೂಪಾಂತರಪಡಿಸಿ ನಿಮ್ಮನ್ನು ಸ್ವರ್ಗದ ಮಾರ್ಗದಲ್ಲಿ ನಡೆಸುವವರಾಗಿದ್ದಾರೆ. ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿ ಒಂದಾಗಿ ನಾವೆಲ್ಲರೂ ಸೇರಿ ಹೇಳೋಣ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ.
ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಎಲ್ಲರೂ ಸೇರಿ ಕರಗಳನ್ನು ತಟ್ಟುತ್ತಾ ನಮ್ಮ ಮಧ್ಯದಲ್ಲಿ ಯೇಸು ಇದ್ದಾರೆ ಎಂಬ ಭರವಸೆಯೊಂದಿಗೆ ಎಲ್ಲಿ ನನ್ನ ನಾಮವನ್ನ ಸ್ಮರಿಸಿಕೊಳ್ತಿರೋ ಅಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಚಪ್ಪಾಳೆಯೊಂದಿಗೆ ಒಟ್ಟಾಗಿ ಸೇರಿ ಎಲ್ಲರೂ ಸ್ತೋತ್ರ ಅಪ್ಪ, ಸ್ತೋತ್ರ ರಾಜ. ನನಗಾಗಿ ಮನುಷ್ಯನಾಗಿ ಭೂಮಿಯಲ್ಲಿ ಜನಿಸಿದ ದೇವನೇ ಸ್ತೋತ್ರ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಯೇಸು ಈ ಭೂಮಿಯಲ್ಲಿ ಹುಟ್ಟಿದ್ದು ನನ್ನೊಂದಿಗೆ ಜೀವಿಸುವುದಕ್ಕಾಗಿ, ನನ್ನೊಂದಿಗೆ ಇರುವುದಕ್ಕಾಗಿ. ಆ ಯೇಸು ವಾಕ್ಯವಾಗಿ ಇಂದಿಗೂ ಜೀವಂತವಾಗಿದ್ದಾರೆ. ಆ ಯೇಸುವನ್ನ ಕರೆಯೋಣ. ಅವ್ರಿಗಿಷ್ಟ ಏನ್ ಗೊತ್ತಾ ಇಷ್ಟ? ಅವ್ರು ಹೇಳ್ತಾರೆ, ನಾನು ನಿಮ್ಮನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ ನೀವು ನನ್ನ ಜೊತೆ ಇರಬೇಕು ಅಂತ ಯೇಸು ಹೇಳ್ತಾರೆ. ಪ್ರಿಯರೇ, ನಾವೊಬ್ಬೊಬ್ಬರು ಯೇಸು ಜೊತೆ ಇರ್ಲಿಕ್ಕೆ ಯೇಸು ಬಯಸ್ತಾ ಇದ್ದಾರೆ. ಆದ್ದರಿಂದ ಇವತ್ತೆಲ್ಲರೂ ಕೂಡ ಯೇಸುವೆ ನೀವು ಬೇಕು ನನಗೆ. ಒಂದ್ಸಾರಿ ಹೇಳಿ, ಯೇಸುವೆ ಯೇಸುವೆ ನನಗೆ ನೀವು ಬೇಕು, ನೀವು ಬೇಕು, ನೀವು ಬೇಕು. ಹೇಳೋಣ ಎಲ್ಲರೂ ಸೇರಿ ಸಂತೋಷದಿಂದ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವದ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವದ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವದ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವದ ಕೋಟೆಯು, ಯಾವ ಭಯವೂ ನನಗಿಲ್ಲ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ,
ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಪಾಪದ ಮೇಲೆ, ಸೈತಾನನ ಮೇಲೆ ಯೇಸು ಜಯವನ್ನ ಕೊಟ್ಟಿದ್ದಾರೆ. ನಾವು ಜಯಿಸಬೇಕು ಪ್ರಿಯರೇ. ನಮ್ಮ ಸ್ವಂತ ಶಕ್ತಿಯಿಂದ ಆಗೋದಿಲ್ಲ, ದೇವರ ಆತ್ಮನ ಶಕ್ತಿಯಿಂದ ಖಂಡಿತವಾಗ್ಲೂ ಜಯಿಸ್ಲಿಕ್ಕಾಗತ್ತೆ. ಎಲ್ಲರೂ ಕೂಡ ಯೇಸುವೆ ನನ್ನ ಜಯ ನೀವಾಗಿದ್ದೀರಿ, ನನ್ನ ಜಯ ನೀವಾಗಿದ್ದೀರಿ, ನನ್ನ ಜಯ ನೀವಾಗಿದ್ದೀರಿ ಅಪ್ಪ. ಎಲ್ಲರೂ ಹೇಳೋಣ. ಎಲ್ಲ ಜಯವು ನೀಡಿದರು ಯೆಹೋವ ನಿಸ್ಸಿಯ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಎಲ್ಲ ಜಯವು ನೀಡಿದರು ಯೆಹೋವ ನಿಸ್ಸಿಯ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿಯ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿಯ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಚಪ್ಪಾಳೆಯೊಂದಿಗೆ ಹೇಳೋಣ. ನನ್ನ ಅಗತ್ಯವನ್ನ ದೇವರು ಪೂರೈಸಿದ್ದಾರೆ. ಆ ಅಗತ್ಯ ಏನು? ನನ್ನ ಆತ್ಮ ಸತ್ತು ಹೋಗಿತ್ತು, ನನ್ನ ಆತ್ಮಕ್ಕೆ ಯೇಸು ಜೀವ ಕೊಟ್ಟಿದ್ದಾರೆ. ಸ್ವರ್ಗದ ಮಗನಾಗಿ ಮಗಳಾಗಿ ಮಾರ್ಪಡಿಸಿದ್ದಾರೆ. ಇದಕ್ಕಿಂತ ಮಿಗಿಲಾದ ಅಗತ್ಯ ಬೇರೆ ಇಲ್ಲ ಪ್ರಿಯರೇ. ಆದ್ದರಿಂದ ಆ ಯೆಹೋವ ಈರೆ ಇದು ನಮ್ಮ ಮಧ್ಯದಲ್ಲಿ ಈ ಭೂಮಿಯಲ್ಲಿ ಬದುಕುತ್ತಿರುವ ನಮ್ಮ ಅವಶ್ಯಕತೆಗಳನ್ನು ಸಂಧಿಸುವ ದೇವನಾಗಿದ್ದಾರೆ. ಆ ದೇವಾದಿ ದೇವನಿಗೆ ಎಲ್ಲರೂ ಕೂಡ ಸ್ತೋತ್ರ ಮಾಡೋಣ. ಎಲ್ಲರೂ ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೆ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೆ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೆ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೆ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಹಾಲೆಲೂಯಾ ಹಲ್ಲೆಲೂಯಾ ಸ್ತೋತ್ರ. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಹಾಲೆಲೂಯಾ 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 ಹಾಲೆಲೂಯಾ
ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. 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 ತಂದೆ ಸ್ತೋತ್ರ, 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 ತಂದೆ ಸ್ತೋತ್ರ. ಯೇಸುವೆ ಸ್ತೋತ್ರ, 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 ಯೇಸುವೆ ಸ್ತೋತ್ರ. ಆತ್ಮರ ಸ್ತೋತ್ರ, 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 ಆತ್ಮರ ಸ್ತೋತ್ರ. ದೇವರಾತ್ಮ, 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 ದೇವರಾತ್ಮ. ಹಾಲೆಲೂಯಾ 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 Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, hallelujah, hallelujah. ಪರಿಶುದ್ಧಾತ್ಮರೇ ಸ್ತೋತ್ರ ಅಬ್ಬಾ, ಪರಿಶುದ್ಧಾತ್ಮರೇ ಸ್ತೋತ್ರ. ಇಲ್ಲಿರುವ ಪ್ರತಿಯೊಬ್ಬರನ್ನ ನಿಮ್ಮ ಆಳ್ವಿಕೆಗೆ ತಂದುಕೊಳ್ಳಿರಿ ಪರಿಶುದ್ಧಾತ್ಮರೇ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಪರಿಶುದ್ಧಾತ್ಮರು ನಮ್ಮ ಮಧ್ಯದಲ್ಲಿದ್ದಾರೆ ಪ್ರಿಯರೇ. ವಿಶ್ವಾಸಿಸೋಣ. ಆದಿಸಾಗರದ ಮೇಲೆ ಚಲಿಸಿದಂತ ಅದೇ ಆತ್ಮರು ವಾಕ್ಯವಾಗಿ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ. ನಮ್ಮನ್ನು ಈ ಸಂಜೆಯಲ್ಲಿ ಬರಮಾಡಿದಂತ ಅವರ ವಾಕ್ಯಗಳಿಂದ ನಮ್ಮನ್ನು ತುಂಬಿಸುವಂತ, ಇವತ್ತು ನಮಗೆ ಬೇಕಾದ ಸತ್ಯದ ಅರಿವನ್ನು ಕೊಡುವಂತ ಆ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ ಎಂಬ ಭರವಸೆಯೊಂದಿಗೆ ಒಂದು ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಕೂತ್ಕೊಳ್ಳೋಣ ಒಂದು ನಿಮಿಷ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಯೆಶಾಯನ ಗ್ರಂಥ ಅಧ್ಯಾಯ 9 ವಾಕ್ಯ 1ರಿಂದ ನಾವು ಸ್ವಲ್ಪ ಓದೋಣ. ಯೆಶಾಯನ ಗ್ರಂಥ ಅಧ್ಯಾಯ 9 ವಾಕ್ಯ 1ರಿಂದ. ಆದರೂ ಅಲ್ಲೇ ಎಡ್ಡಿ ಮೇಲೆ ಬರಲಿರುವ ರಾಜಾದಿರಾಜ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿ ಬರಲಿರುವ ರಾಜಾದಿ ರಾಜ. ಇದು ಯೇಸು ಹುಟ್ಟುವುದಕ್ಕೆ ಮುಂಚಿತವಾಗಿ ಕೊಟ್ಟಂಥ ಸಂದೇಶ ಯೆಶಾಯನ ಮುಖಾಂತರ. ಈಗ ಯೇಸು ಬರ್ತಾರಾ, ಬಂದ್ಬಿಟ್ಟಿದಾರ, ಮತ್ತೆ ಬರ್ತಾರೆ ಅಲ್ವಾ? ಸ್ವಲ್ಪ ನಾವು ಎಚ್ಚರಿಕೆಯಿಂದ ಕೇಳಿಸ್ಕೋಬೇಕು. ಇಲ್ಲಿ ಸಂದೇಶ ಕೊಡ್ತಾ ಇರೋದು ಯೇಸು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಅವ್ರ ಪರಿಸ್ಥಿತಿ ಹೇಗಾಗಿತ್ತು, ಏನಾಗಿತ್ತು ಅನ್ನೋದನ್ನು
ಯೆಶಾಯನ ಮುಖಾಂತರ ಪವಿತ್ರಾತ್ಮರು ಹೇಳ್ತಾರೆ, ಓದೋಣ. ಆದರೂ ಹಾ ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿದ ಆ ನಾಡಿಗೆ ಹಾ ಇನ್ನು ಮುಂದೆ ಕತ್ತಲಿರುವುದಿಲ್ಲ. ಹಾಲೆಲೂಯ. ಇನ್ನು ಮೇಲೆ ಏನಿರುವುದಿಲ್ಲ? ಕತ್ತಲೆ ಇರೋದಿಲ್ಲ. ಯಾಕೆಂದ್ರೆ ಒಮ್ಮೆ ಹಾ ಜಬಲೂನ್ ಮತ್ತು ನಫ್ತಾಲಿಯ ಗೋತ್ರಗಳಿಗೆ ಬೀಡಾಗಿದ್ದ ಆ ಪ್ರಾಂತ್ಯವು ಅವಮಾನಕ್ಕೆ ಗುರಿಯಾಗಿತ್ತು. ಓಕೆ. ಆದರೆ ಹಾ ಇನ್ನು ಮುಂದೆ ಅದಕ್ಕೆ ಘನತೆ ಗೌರವ ಬರುವುದು. ಇನ್ನು ಮುಂದೆ ಅದಕ್ಕೆ ಏನ್ ಬರ್ತದೆ? ಘನತೆ ಗೌರವ ಬರುವುದು. ಸಮುದ್ರದ ಹಾದಿಯಿಂದ ಹಿಡಿದು ಜೋರ್ಡಾನಿನ ಆಚೆಯಲ್ಲಿ ಇರುವ ಪ್ರಾಂತ್ಯದವರೆಗೆ ಮಾತ್ರವಲ್ಲ, ಅನ್ಯ ಜನರು ಇರುವ ಗಲಿಲೇಯ ಪ್ರಾಂತ್ಯದವರೆಗೂ ಘನತೆ ಗೌರವ ಬಂದೊದಗುವುದು. ಘನತೆ ಗೌರವ ಬಂದು ಒದಗುವುದು. ಯಾಕೆಂದ್ರೆ ಕೇಳಿಸ್ಕೊಳ್ಳಿ, ಈಗ ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ 2000 ವರ್ಷಗಳ ಹಿಂದೆ ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ, ಪ್ರಿಯ ಸಹೋದರ ಸಹೋದರಿ, ಈ ಕತ್ತಲೆ ಅಂದಾಗ ನಮ್ಗೆ ಅರ್ಥ ಆಗಬೇಕು. ಈ ಕತ್ತಲೆ ಇವತ್ತೇನು ನಾವು ಕತ್ತಲೆಯಲ್ಲಿದ್ದೀವಿ, ಈ ಲೈಟ್ಗಳನ್ನು ಹಾಕಿದ್ದಾರೆ, ಈ ಕತ್ತಲೆ ಈ ಲೈಟ್ ಬಗ್ಗೆ ಅಲ್ಲ, ನಮ್ಮ ಆತ್ಮೀಕವಾದ ಕತ್ತಲೆಯ ಬಗ್ಗೆ ಅಲ್ಲಿ ವಿವರಿಸಿದ್ದಾರೆ. ಒಬ್ಬ ಮನುಷ್ಯನಿಗೆ ನಿಜವಾಗ್ಲೂ ಈ 2 ಕಣ್ಣುಗಳು ಇಲ್ಲ ಅಂದರೂ ಕೂಡ ಆತ್ಮೀಕವಾದ ಕಣ್ಣುಗಳು ತೆರೆಯಲ್ಪಟ್ಟಿದ್ರೆ, ಪ್ರಿಯ ಸಹೋದರ ಸಹೋದರಿ, ಅವನು ಭಾಳ ಆನಂದವಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ತಿಮ್ಮಯ್ಯನ ಮಗ ಬಾರ್ತಿಮಯ್ಯ ಆ ಕಣ್ಣುಗಳು ಕಾಣಿಸದಿದ್ದರೂ ಕೂಡ ಅವನ ಒಳಗಡೆ ಒಂದು ವಿಶ್ವಾಸದ ಕಣ್ಣಿತ್ತು. ಏನದು? ಯೇಸು ಇವತ್ತು ನನಗೆ ದೃಷ್ಟಿಯನ್ನು ಕೊಡ್ತಾರೆ. ಸೊ ಅದು ಶಾರೀರಿಕವಾಗಿ. ಅದೇ ಪ್ರಕಾರವಾಗಿ ಇಲ್ಲಿ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ, ಬರೀ ಒಂದು ಸಮುದಾಯಕ್ಕೆ ಅಲ್ಲ, ಇಡೀ ಪ್ರಪಂಚಕ್ಕೆ ಅವರು ಒಂದು ಜ್ಯೋತಿಯಾಗಿ ಜನಿಸ್ತಾರೆ ಎಂಬುದನ್ನು ಇಲ್ಲಿ ಯೆಶಾಯ ಪ್ರವಾದನೆಯನ್ನು ಮಾಡಿದ್ದಾರೆ. ಆ ಪ್ರವಾದನೆ ಎಷ್ಟು ಚೆನ್ನಾಗಿದೆ ನೋಡಿ. ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ, ಪ್ರಜ್ವಲಿಸಿತ ಜ್ಯೋತಿ ಕಗ್ಗತ್ತಲಲ್ಲಿ ಬಾಳುತ್ತಿದ್ದ ನಾಡಿಗರಿಗೆ ವೃದ್ಧಿಗೊಳಿಸುವೆ ನೀನು ಆ ದೇಶವನ್ನು, ಅಧಿಕರಿಸಿರುವೆ ಅದರ ತೋಷವನ್ನು, ಸುಗ್ಗಿ ಕಾಲದಲ್ಲಿ ಹಿಗ್ಗುವವರಂತೆ, ಕೊಳ್ಳೆ ಹಂಚಿಕೊಳ್ಳುವವರಂತೆ ಹರ್ಷಿಸುವವರವರು ಇನ್ನು ಮುಂದೆ, ಆಮೇಲೆ ನಿನ್ನ ಮುಂದೆ ಮುರಿದು ಹಾಕಲಾಗಿದೆ ಭಾರವಾದ ಅವರ ನೊಗವನ್ನು, ಅವರ ಬೆನ್ನನ್ನು ಬಡಿದ ಬೆತ್ತವನ್ನು, ದಬ್ಬಾಳಿಕೆ ನಡೆಸಿದವರ ದೊಣ್ಣೆಯನ್ನು, ಮಿದ್ಯಾನನ್ನು ಗೆದ್ದ ದಿನದಂದು ಹಾಗೆಯೇ ಮಾಡಿದೆ ಅಲ್ಲವೇ ನೀನು. ಓಕೆ, ಮುಂದುವರಿಸಿ. ಅಗ್ನಿಕುಂಡಕ್ಕೆ ಆಹುತಿಯಾಗುವವು ಯುದ್ಧಕ್ಕೆ ಬಂದ ಯೋಧರ ಪಾದರಕ್ಷೆಗಳು, ರಕ್ತಸಿಕ್ತವಾದವರ ದೇಹದ ಕವಚಗಳು. ನೋಡಿ, ಇದೆಲ್ಲವನ್ನ ಯೇಸುವಿನ ಬಗ್ಗೆ ಯೆಶಾಯ ಬರೆದಿಟ್ಟಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ಈ ಒಂದು ಕತ್ತಲೆ ಈ ಲೋಕದ ಕತ್ತಲೆಯಲ್ಲ, ಬದಲಾಗಿ ಆತ್ಮೀಕವಾದ ಒಂದು ಕತ್ತಲೆ. ಅವರಿಗೆ ಒಳಗಡೆ ಜೀವ ಇಲ್ಲದ ಕಾರಣ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಆನಂದ ಇಲ್ಲ, ಯಾವುದೇ ರೀತಿಯ ಪವಿತ್ರಾತ್ಮನ ಫಲಗಳು ಏನು ಇವತ್ತು ಬರೆಯಲ್ಪಟ್ಟಿದೆಯೋ ಬೈಬಲಲ್ಲಿ, ಅದ್ಯಾವುದೂ ಅವರಲ್ಲಿಲ್ಲ. ಕಾರಣ ಅವರಲ್ಲಿ ಜೀವ ಇಲ್ಲ. ಆ ಜೀವ ಬೇರೆ ಯಾರೂ ಅಲ್ಲ, ಯೇಸುವಾಗಿದ್ದಾರೆ. ಆದ್ದರಿಂದಲೇ ಈಗ ಕೇಳಿಸ್ಕೊಳ್ಳಿ, ಓದೋಣ. ಮಗುವೊಂದು ಹುಟ್ಟಿತೆಮಗೆ. ಯಾರಿಗೆ? ಮಗುವೊಂದು ಹುಟ್ಟಿತೆಮಗೆ. ಯಾರಿಗೆ? ನಮಗೆ, ನನಗೆ. ಓ, ವೆರಿ ಗುಡ್, ಪ್ರೈಸ್ ದ ಲಾರ್ಡ್. ಯಾರಿಗೆ? ನನಗೆ. ಸೊ ಈಗಾಗಲೇ ನಿಮ್ಮಲ್ಲಿ ಹುಟ್ಟಿದ್ರೆ ನಿಮ್ಮಲ್ಲಿ ಆನಂದ ಇರುತ್ತೆ, ನಿಮ್ಮಲ್ಲಿ ಬೆಳಕಿರುತ್ತೆ, ನಿಮ್ಮಲ್ಲಿ ಸಮಾಧಾನ ಇರುತ್ತೆ, ನಿಮ್ಮಲ್ಲಿ ನೆಮ್ಮದಿ ಇರುತ್ತೆ. ಒಂದು ವೇಳೆ ಅನೇಕ ಸಂದರ್ಭಗಳು ಆಚೆ ಈಚೆ ಸ್ವಲ್ಪ ಅಲುಗಾಡಿದರೂ ಕೂಡ ವಾಪಸ್ ನಾವು ಆ ಬೆಳಕಿಗೆ ಬರ್ತೀವಿ, ಅದನ್ನು ಅನುಭವಿಸ್ತೀವಿ. ಸೊ ಅದರಿಂದಲೇ ಇಲ್ಲಿ ಹೇಳ್ತಾ ಇದ್ದಾರೆ, ಮಗುವೊಂದು ಹುಟ್ಟಿತೆಮಗೆ, ವರಪುತ್ರನನ್ನು ಕೊಟ್ಟರೆಮಗೆ, ತಂದೆಯಾದ ದೇವರು ತನ್ನ ಪುತ್ರನನ್ನು ಕೊಟ್ಟರೆಮಗೆ, ಆತನ ಕೈಯಲ್ಲಿಹುದು ರಾಜ್ಯಾಡಳಿತ. ಯಾರ ಕೈಯಲ್ಲಿದೆ ರಾಜ್ಯಾಡಳಿತ? ಯೇಸುವಿನ ಕೈಯಲ್ಲಿದೆ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೇನೆ ಅವ್ರನ್ನ ಹೇಳೋದು ರಾಜಾದಿ ರಾಜ, ಅರಸರುಗಳಿಗೆಲ್ಲ ಅರಸ.
ಆತ ಬರೀ ಪರಲೋಕಕ್ಕೆ ಮಾತ್ರ ಅಲ್ಲ, 3 ಲೋಕಕ್ಕೂ ಆತ ಅರಸನಾಗಿದ್ದಾರೆ. ಪರಲೋಕ, ಭೂಲೋಕ, ಪಾತಾಳ ಲೋಕಕ್ಕೆ ಕೂಡ ಅರಸನಾಗಿದ್ದಾರೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಆತನ ಹೆಸರಿಗೆಂದೇ ಪಾತಾಳ ಜೀವರಾಶಿಗಳು, ಈಗಿರೋರು, ಪರಲೋಕದಲ್ಲಿರೋರು ಎಲ್ಲರೂ ಕೂಡ ಆತನ ಮುಂದೆ ಮಂಡಿಯೂರಿ ಮೊಣಕಾಲೂರಿ ಅಡ್ಡ ಬಿದ್ದು ಆರಾಧನೆ ಮಾಡ್ತಾರೆ ಅಂತೇಳಿ ದೇವರ ವಾಕ್ಯ ನಾವು ಕೇಳಿಸ್ಕೊಳ್ತೇವೆ. ಅಂಥ ಒಂದು ಅಷ್ಟು ಅವರಿಗೆ ಅಧಿಕಾರವನ್ನು ತಂದೆ ದೇವರು ಕೊಟ್ಟಿದ್ದಾರೆ. ಮುಂದೆ ಓದಿ. ಅದ್ಭುತಶಾಲಿ, ಅವರು ಅದ್ಭುತ ಶಾಲಿಯಾಗಿದ್ದಾರೆ, ಮಂತ್ರಿ ಶ್ರೇಷ್ಠನಾಗಿದ್ದಾರೆ, ಪರಾಕ್ರಮ ದೇವ, ಅವರು ಪರಾಕ್ರಮ ದೇವನಾಗಿದ್ದಾರೆ, ಅನಂತ ಪಿತ, ಅನಂತ ಅವರಿಗೆ ಅವರು ನಿರಂತರವಾಗಿರುವಂತ ದೇವನಾಗಿದ್ದಾರೆ. ಶಾಂತಿ ನೃಪ, ಅವರಲ್ಲಿ ಏನಿದೆ? ಶಾಂತಿ ಇದೆ. ಯಾವ ಶಾಂತಿ ಪ್ರಿಯರೇ? ಯೇಸು ಹೇಳ್ತಾರಲ್ಲ ಯೋಹಾನನ ಶುಭ ಸಂದೇಶದಲ್ಲಿ, ನಾನು ಲೋಕ ಕೊಡುವ ರೀತಿಯಲ್ಲಿ ನಿಮಗೆ ಶಾಂತಿ ಸಮಾಧಾನವನ್ನ ಕೊಡೋದಿಲ್ಲ. ನಾನು ಯಾವ ಶಾಂತಿ ಸಮಾಧಾನವನ್ನು ಕೊಡ್ತೇನೆ? ಪರಲೋಕದ ಶಾಂತಿ ಸಮಾಧಾನವನ್ನು. ಈ ಪರಲೋಕದ ಶಾಂತಿ ಸಮಾಧಾನ ನಮ್ಮಲ್ಲಿ ಬಂದಾಗ ಈ ಲೋಕದಲ್ಲಿ ಯಾವುದೂ ಕೂಡ ನಮ್ಮನ್ನು ಡಿಸ್ಟರ್ಬ್ ಮಾಡಲಿಕ್ಕಾಗಲ್ಲ. ನಾವು ಡಿಸ್ಟರ್ಬ್ ಆಗೋದಿಲ್ಲ. ಯಾಕಂದರೆ ನಮ್ಮ ಒಳಗಡೆ ಇರೋದು ಟೆಂಪ್ರವರಿ ಶಾಂತಿ ಸಮಾಧಾನವಲ್ಲ, ಯೇಸುವಿನ ಶಾಂತಿ, ಯೇಸುವಿನ ಸಮಾಧಾನ. ಇವತ್ತು ಈ ಯೇಸುವಿನ ಶಾಂತಿ ಸಮಾಧಾನವನ್ನು ಪಡ್ಕೊಂಡಂಥ ಯೇಸುವಿನ ಹಿಂಬಾಲಕರು ಆದಿ ಧರ್ಮ ಸಭೆಯಲ್ಲಿ ಯೇಸು ಕ್ರಿಸ್ತರು ಸತ್ತು ಪುನರುತ್ಥಾನರಾಗಿ ಯೇಸುವಿನ ಶಾಂತಿ ಯಾರೆಲ್ಲ ಪಡ್ಕೊಂಡ್ರೋ ಅವರನ್ನು ನೋಡಿ ಸಿಂಹದ ಗುಹೆಯಲ್ಲಿ ಹಾಕಿದ್ರು ಕೂಡ ಆ ಸಿಂಹದ ಗುಹೆಯ ಒಳಗಡೆ ಕೂಡ ಅವ್ರೇನು ಮಾಡ್ತಾಯಿದ್ರು? ಹಲ್ಲೆಲೂಯಾ ಆಡ್ತಾ ಇದ್ರು. ನಾವು ಆರಾಮಾಗಿ ಇಲ್ಲಿ ಪೆಂಡಲೆಲ್ಲ ಹಾಕ್ಕೊಂಡು ಮಾಡ್ತಾ ಇದ್ವಿ, ಭಾಳ ಸಂತೋಷ. ಬಟ್ ಅವರು ಹಲ್ಲೆಲೂಯಾ ಹೇಳಿದ್ದು, ದೇವರನ್ನ ಆರಾಧನೆ ಮಾಡಿದ್ದು ಪ್ರಿಯ ಸಹೋದರ ಸಹೋದರಿ ಒಳಗಡೆ ತುಂಬಿಕೊಂಡಂಥ ಜಾಯಿಂದ, ಒಳಗಡೆ ತುಂಬಿಕೊಂಡಿದ್ರಲ್ವ ಆನಂದ, ಆ ಆನಂದದಿಂದ ದೇವರನ್ನು ಅವರು ಆರಾಧಿಸಿದರು. ನಾವು ಮಾಡ್ತಾ ಇದ್ದೀವಿ, ನಾವು ಸೇರ್ಕೊಂಡು ಮಾಡ್ತೀವಿ. ಸೊ ಎಷ್ಟು ಆನಂದ ಇದೆಯೋ ಇಲ್ವೋ ನಿಮಗೆ ಗೊತ್ತು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ಹುಟ್ಟಿದ್ದು ಪ್ರಿಯ ಸಹೋದರ ಸಹೋದರಿ ಕತ್ತಲೆಯಲ್ಲಿದ್ದ ಒಬ್ಬೊಬ್ಬ ಮಗನನ್ನು ಬೆಳಕಿಗೆ ತರುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಂಧಕಾರದಲ್ಲಿದ್ದ ನಮ್ಮನ್ನು ಏನಕ್ಕೆ? ಬೆಳಕಿಗೆ ತರುವುದಕ್ಕಾಗಿ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಸಂತ ಯೋಹಾನನ ಶುಭ ಸಂದೇಶದಲ್ಲಿ ವಾಕ್ಯ 2:29 ಒಂದು ಸಾರಿ ಓದ್ತೀರಾ? 2:29, 27. ಯೋಹಾನನ ಶುಭ ಸಂದೇಶ. ಒಂದು ನಿಮಿಷ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದಯವಿಟ್ಟು ಕ್ಷಮಿಸಿ, ಹಲ್ಲೆಲೂಯಾ. 1:29. ಮರುದಿನ ಯೌವಾನನು ತಾನಿದ್ದಲ್ಲಿಗೆ ಯೇಸು ಬರುತ್ತಿರುವುದನ್ನು ಕಂಡು ಇಗೋ ನೋಡಿ ಬಲಿಯರ್ಪಣೆಗಾಗಿ. ಯಾವುದಕ್ಕಾಗಿ? ಲೋಕದ ಆದಿಕಾಂಡದಿಂದಲೇ ಯಾವಾಗ ಆದಾಮನು ಅವಿಧೇಯನಾದನೋ ಶಾಪ ಪ್ರವೇಶವಾಯಿತು. ಆ ಶಾಪವನ್ನು ತೆಗೆದು ಹಾಕಲಿಕ್ಕೆ ಒಂದು ರಕ್ತ ಬೇಕಾಗಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಆದಾಮನ ಅವಿಧೇಯತೆಯಿಂದ ಇಡೀ ಲೋಕ ಶಾಪಗ್ರಸ್ತವಾಯಿತು. ಇಡೀ ಲೋಕದ ಶಾಪವನ್ನು ತೆಗೆದುಹಾಕುವುದಕ್ಕಾಗಿ ಒಂದು ಬಲಿ ಬೇಕಾಗಿತ್ತು. ಆ ಬಲಿ ಪರಿಶುದ್ಧವಾಗಿ ಇರಬೇಕಾಗಿತ್ತು. ಪರಿಶುದ್ಧರು ಒಬ್ಬರೂ ಇಲ್ಲ. ಇದ್ರ ಯಾರಾದರೂ ಹೇಳಿ? ಯಾರಾದರೂ ಇದ್ರ? ಪ್ರವಾದಿಗಳಿದ್ರ? ಯಾರೂ ಇಲ್ಲ ಪ್ರಿಯರೇ, ಯಾರೂ ಇಲ್ಲ. ಕೊನೆಗೆ ದೇವರು ಏನಾದರೂ ಪರಿಶುದ್ಧನಾದ ದೇವರು ಯೇಸುವಾಗಿ ಮತ್ತೆ ಮರಿಯಳ ಮುಖಾಂತರ ಭೂಮಿಯಲ್ಲಿ ಮಗುವಾಗಿ ಜನಿಸಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಭೂಮಿಯಲ್ಲಿ ಮಗುವಾಗಿ ಜನಿಸಿದ್ರು ಪ್ರಿಯರೇ. ಆ ಮಗು ಬೆಳೆದು ಸುವಾರ್ತೆಯನ್ನು ಸಾರುವಾಗ ಯಾವ ಒಂದು ಉದ್ದೇಶ ನೋಡಿ ಅಲ್ಲಿ. ದೇವರು ಬಂದ ಉದ್ದೇಶ, ದೇವರು ಭೂಮಿಗೆ ಮನುಷ್ಯನಾಗಿ ಬಂದ ಉದ್ದೇಶ ಅದ್ಭುತಗಳನ್ನು ಮಾಡಲಿಕ್ಕಲ್ಲ, ವೈನ್ ಮಾಡಲಿಕ್ಕಲ್ಲ, ಮಿರಾಕಲ್ಸ್ ಮಾಡಲಿಕ್ಕಲ್ಲ. ಆ ವೈನ್ ಮಾಡಿದ್ದು ಕೂಡ ತುಂಬ ವಿಶೇಷತೆ ಇದೆ. ಪ್ರಿಯ ಸಹೋದರ ಸಹೋದರಿ, ನಾವು ಅರ್ಥ ಮಾಡಿಕೊಂಡ್ರೆ ತುಂಬ ನಾವು ಅನುಭವಿಸ್ಲಿಕ್ಕಾಗತ್ತೆ. ಸೊ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಮರುದಿನ ಯೌವನನು ತಾನಿದ್ದಲ್ಲಿಗೆ ಯೇಸು ಬರುತ್ತಿರುವುದನ್ನು ಕಂಡು ಇಗೋ ನೋಡಿ. ಯಾರನ್ನು ತೋರಿಸಿ? ಯೇಸುವನ್ನು ತೋರಿಸಿ. ಏನಕ್ಕಾಗಿ ಅವರು ಬಂದಿದ್ದಾರೆ? ಬರೀ ಅರ್ಪಣೆಗಾಗಿ. ದೇವರು ನೇಮಿಸಿರುವ, ಯಾರು ನೇಮಿಸಿರುವ? ತಂದೆಯಾದ ದೇವರು ನೇಮಿಸಿರುವ ಕುರಿಮರಿ. ಲೋಕದ ಪಾಪಗಳನ್ನ ಪರಿಹರಿಸುವವರು ಇವರೇ. ಯಾರ ಪಾಪಗಳನ್ನ? ಲೋಕ ಅಂದ್ರೆ
ಲೋಕ ಅಂದರೆ ಹಾಗಾದರೆ ನನ್ನ ಪಾಪವನ್ನು ಪರಿಹರಿಸಿದ್ದಾರಾ? ಆದರೆ ನಾವು ಪಡ್ಕೊಂಡಿದ್ದೀವ? ಇನ್ನೂ ಸುಮಾರು ಡೌಟಲ್ಲೇ ಇದ್ದೀವಿ ನಾವು. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಪಡ್ಕೊಂಡಿದ್ದೀವಿ ಅಂತೇಳಿ ಬುದ್ಧಿಗೆ ಗೊತ್ತಾಗಿರ್ಬೋದು, ಹೃದಯದಲ್ಲಿ ಇನ್ನೂ ಕನ್ವಿಕ್ಷನ್ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಅಂತರಂಗದಲ್ಲಿ ನಂಬಬೇಕು ನಾವು. ನಿಜವಾಗ್ಲೂ ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲೆಯಲ್ಲಿ ಸಂಚರಿಸುತ್ತಿದ್ದ ಜನರಿಗೆ, ಇದನ್ನು ಯವನರು ಏನು ಹೇಳ್ತಾರೆ? ಆ ಜ್ಯೋತಿ ಕತ್ತಲಲ್ಲಿ ಏನಾಗುತ್ತೆ? ಪ್ರಕಾಶಿಸುತ್ತದಂತೆ. ಆ ಜ್ಯೋತಿ ಬೇರೆ ಯಾರು ಅಲ್ಲ, ಯೇಸು. ಆ ಯೇಸು ನನ್ನೊಳಗಡೆ ಬಂದರೆ ನನ್ನಲ್ಲಿರುವ ಕತ್ತಲೆ ಏನಾಗುತ್ತೆ? ದೂರ ಆಗುತ್ತೆ. ಬಟ್ ಇವತ್ತು ಕತ್ತಲೆಗೆ ಸಂಬಂಧಪಟ್ಟದ್ದು ಇದೆಯಾ ನಮ್ಮಲ್ಲಿ? ಇದೆಯಾ ಇಲ್ವಾ? ಮಾತಾಡೋಕ್ಕೆ ಕಷ್ಟನಾ? ಬೀದಿ ಅಂತನಾ? ಪ್ರೈಸ್ ದಿ ಲಾರ್ಡ್. ಯೇಸು ಮುಂದೆ ಯಾವ ಬೀದಿ? ಆ ಮಗ್ದಳದ ಮರಿಯಳು, ಸುಮಾರು ಜನ ಪರಿಸಾಯರು ಎಲ್ಲ ಕೂತಿದ್ರಲ್ವಾ, ಅವ್ರ ಮುಂದೆನೆ ಬಂದ್ಬಿಟ್ಟು ಗೋಳ ಆಡ್ತಾ ಕಣ್ಣೀರು ಸುರಿಸಿ, ಬಾ ನನ್ನ ಪಾಪಿ ಹೇಳಿದ್ಲ? ಬಾಯಲ್ಲಿ ಹೇಳಲಿಲ್ಲ, ಕಾರ್ಯರೂಪದಲ್ಲೇ ಮಾಡಿಬಿಟ್ಲ ಅವಳು. ಪ್ರೈಸ್ ದಿ ಲಾರ್ಡ್. ಕಾರ್ಯರೂಪದಲ್ಲೇ. ಅದು ಎಲ್ಲಿ? ಅನೇಕ ವ್ಯಕ್ತಿಗಳ ಮಧ್ಯದಲ್ಲಿ. ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದದ್ದು ಒಂದೇ ಒಂದು ಉದ್ದೇಶಕ್ಕೆ, ಸತ್ತ ನನ್ನ ಆತ್ಮಕ್ಕೆ ಜೀವ ಕೊಡಲಿಕ್ಕೆ, ನರಕದಿಂದ ನಮ್ಮನ್ನು ಪಾರು ಮಾಡಲಿಕ್ಕೆ, ನಷ್ಟಪಡಿಸಿಕೊಂಡ ಸ್ವರ್ಗವನ್ನು ಮತ್ತೊಮ್ಮೆ ಕೊಡುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಅಂಥ ಕೃಪೆಯಿಂದ ನಮ್ಮನ್ನು ತುಂಬಿಸಿದಂಥ ಆ ದೇವರಿಗೆ ನಾವೆಲ್ಲರೂ ಕೂಡ ತುಂಬು ಹೃದಯದಿಂದ ಈ ಸಮಯದಲ್ಲಿ, ಅಪ್ಪ, ನನ್ನ ಮೇಲೆ ಪ್ರೀತಿ ಇಟ್ಟು ನನಗಾಗಿ ಬಲಿಯಾದ ನನ್ನ ಯೇಸುವೆ, ನಿಮಗೆ ಸ್ತೋತ್ರ ಅಪ್ಪ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮನ್ನು ನೋಡ್ತಾ ಇದ್ದಾರೆ, ಇಲ್ಲಿ ಕೂತಿರೋದು ಯೇಸು ನೋಡ್ತಾ ಇದ್ದಾರಾ? ನಮ್ಮ ಹೃದಯದ ಕಂಡೀಷನ್ ಗೊತ್ತಿದೆಯಾ ಅವರಿಗೆ? ಗೊತ್ತಿದೆಯಾ? ನನ್ನನ್ನು ಕಾಣ್ತಾ ಇದ್ದಾರಾ? ಖಂಡಿತ ನಾವ್ಯಾರೂ ಕೂಡ ದೇವರಿಂದ ಮರೆಯಾಗಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನನ್ನು ಕಾಣುವಂಥ ದೇವರು, ನನ್ನನ್ನು ಕಂಡು ನನಗೆ ಬೇಕಾದ ಬಿಡುಗಡೆಯನ್ನು ಇವತ್ತು ಈ ಜಾಗದಲ್ಲಿ ಕೊಡಲಿಕ್ಕೆ ಶಕ್ತನಾದ ದೇವರು. ಹಲ್ಲೆಲೂಯಾ. ಆದ್ದರಿಂದ ಇವತ್ತು ಯೇಸಪ್ಪ, ನೀವು ನನ್ನ ನೋಡ್ತಾ ಇದ್ದೀರಾ, ನನ್ನ ಹೃದಯ ನಿಮಗೆ ಕಾಣಿಸ್ತಾ ಇದೆ. ನಾ ಕೂರುವುದು ಗೊತ್ತು ನಿನಗೆ, ನಾ ಹೇಳುವುದು ಗೊತ್ತು ನಿನಗೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೊತೆಯಲ್ಲೇ ಯೇಸು ಇದ್ದಾರೆ, ನಮ್ಮ ಪ್ರತಿಯೊಬ್ಬರ ಜೊತೆಯಲ್ಲಿ ಯೇಸು ಇದ್ದಾರೆ. ಆದ್ದರಿಂದ ನನ್ನನ್ನು ಕಾಣುವಂಥ ದೇವನಿಗೆ, ನನ್ನ ಕಾಣುವವನೇ, ದಿನವೂ ಕಾಯುವವನೇ ಅಂತೇಳಿ ನಾವೆಲ್ಲರೂ ಎದ್ದು ನಿಲ್ಲೋಣ. ಎದ್ದು ನಿಂತು ಪ್ರೀತಿ ತುಂಬಿದ ಹೃದಯದಿಂದ ನಾವೆಲ್ಲರೂ ಸೇರಿ ಈ ಸಾಲುಗಳನ್ನು ಆಡುವಾಗ ಸಾಲುಗಳನ್ನು ಅರ್ಥ ಮಾಡ್ಕೊಂಡು ಆಡಿ, ಏನೋ ಮಾಡಿ ಆಡಬೇಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮ ಒಬ್ಬೊಬ್ಬರ ಜೀವಿತ ದೇವರಿಗೆ ಗೊತ್ತಿದೆ, ನಮ್ಮ ಅಂತರಂಗಗಳು ದೇವರಿಗೆ ಗೊತ್ತಿದೆ, ಯಾವ ಹೃದಯದಿಂದ ನಾವು ದೇವರಿಗೆ ಸ್ತೋತ್ರ ಮಾಡ್ತೀವಿ ಅನ್ನೋದು ಗೊತ್ತಿದೆ. ನಿಮ್ಮ ಹೃದಯದ ವೇದನೆ ಏನಿದೆಯೋ ಎಲ್ಲ ಗೊತ್ತಿದೆ. ಅದನ್ನೆಲ್ಲ ಬದಿಗೊತ್ತಿ ಯೇಸು ನನ್ನನ್ನು ನೋಡ್ತಾ ಇದ್ದಾರೆ ಎಂಬ ಭರವಸೆಯೊಂದಿಗೆ ಎಲ್ಲರೂ ಹೇಳೋಣ. ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ಯೇಸಪ್ಪ, ದಿನವು ಕಾಯುವವನೇ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಚೆನ್ನಾಗಿ ಅರಿತಿರುವೆ,
ಚೆನ್ನಾಗಿ ಅರಿತಿರುವೆ. ನೀವು ಯಾವ ಸಮಸ್ಯೆಗಳಿಂದ, ಯಾವ ಕಂಡೀಷನ್ನಿಂದ ನೀವು ಬಂದಿದ್ದೀರೋ, ನಿಂತಿದ್ದೀರೋ, ನಿನ್ನ ಗಂಡನಿಗೂ ಹೆಂಡತಿಗೂ ಗೊತ್ತಿಲ್ಲದೆ ಇರಬಹುದು. ನಿನ್ನನ್ನು ಸೃಷ್ಟಿ ಮಾಡಿದ ದೇವನಿಗೆ ನಿನ್ನ ಹೃದಯ ಬಟ್ಟ ಬಯಲಾಗಿದೆ. ಇವತ್ತು ಅಲ್ಲಿ ಕತ್ತಲೆ ಇದ್ರೆ ಅಲ್ಲಿ ಯೇಸು ಜ್ಯೋತಿ ಅವರೇ ಬಂದು ಆ ಕತ್ತಲೆಯನ್ನು ಓಡಿಸ್ತಾರೆ ಪ್ರಿಯರೇ. ಅವರೇ ಓಡಿಸ್ತಾರೆ ಪ್ರಿಯರೇ. ನಂಬಿಕೆ ಉಳ್ಳವರಾಗಿ, ಇದು ನನ್ನನ್ನು ನೋಡುತ್ತಿರುವ ದೇವನೇ, ಈ ಜಾಗದಲ್ಲಿ ನಿಂತು ನಿನ್ನನ್ನು ಆರಾಧಿಸುತ್ತಿರುವ ನನ್ನ ಹೃದಯವನ್ನ ಬಲ್ಲ ದೇವನೇ ಸ್ತೋತ್ರ ಅಂತೇಳಿ ಒಟ್ಟಿಗೆ ಎಲ್ಲರೂ ಸೇರಿ ಹೇಳೋಣ. ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ಸ್ತೋತ್ರ. ದಿನವು ಕಾಯುವವನೇ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಪರೀಕ್ಷಿಸಿ ತಿಳಿದಿರುವೆ, ನಿನ್ ಸುತ್ತಲೂ ಇದ್ದಾರೆ, ಸುತ್ತಲೂ ಆವರಿಸಿರುವೆ. ಕುಳಿತುಕೊಳ್ಳುವುದು, ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ. ಕುಳಿತುಕೊಳ್ಳುವುದು, ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ. ರಾಜ ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಅರಿತಿರುವೆ. ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ಯೇಸುವೇ ದಿನವು ಕಾಯುವವನೇ. ಪ್ರಿಯರೇ, ಇವತ್ತು ನಿಮ್ಮ ಹೃದಯದ ಆಸೆ ಒಂದೇ ಒಂದಾಗ್ಲಿ. ಸಂತ ಪೌಲ್ ಹೇಳ್ತಾರೆ, ನನ್ನ ಹೆಬ್ಬಯಕೆ ಯೇಸುವನ್ನು ಅರಿತುಕೊಳ್ಳುವುದು, ಯೇಸುವಿಗಾಗಿ ಜೀವಿಸುವುದು, ಯೇಸುವಿಗಾಗಿ ಸಾಯುವುದು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಹೆಬ್ಬಯಕೆ ಒಂದೇ ಒಂದು ಆಗಿರ್ಲಿ. ಏನ್ ಗೊತ್ತಾ? ನನಗೆ ಯೇಸು ಬೇಕು, ನನಗೆ ಯೇಸು ಬೇಕು, ನನಗೆ ಯೇಸು ಬೇಕು, ನಾನು ಯೇಸುವನ್ನು ಅರಿತುಕೋಬೇಕು, ಯೇಸುವಿಗಾಗಿ ಜೀವಿಸಬೇಕು ಅಂತ ಹೇಳಿ ನಿಮ್ಮ ಹೃದಯದ ಬಯಕೆ ಉಂಟಾಗಲಿ ಪ್ರಿಯರೇ. ಕಮಾನ್, ಒಟ್ಟಾಗಿ ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ. ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ. ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ. ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ. ನಡೆಯೋದನ್ನು ನಾ ಮಲಗೋದನ್ನು ಅಪ್ಪ ನೀ ಅರಿತಿರುವೆ. ನಡೆಯೋದನ್ನು ನಾ ಮಲಗೋದನ್ನು ಅಪ್ಪ ನೀ ಅರಿತಿರುವೆ. ನಾ ನಡೆಯೋದನ್ನು ನಾ ಮಲಗೋದನ್ನು ಅಪ್ಪ ನೀ ಅರಿತಿರುವೆ. ನಡೆಯೋದನ್ನು ನಾ ಮಲಗೋದನ್ನು
Jesus. ಅಪ್ಪ ನೀ ಅರಿತಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ಪ್ರಿಯರೇ, ನಿನ್ನ ಹಿಂದೆ ಯೇಸು ಇದ್ದಾರೆ, ನಿನ್ನ ಮುಂದೆ ಯೇಸು ಇದ್ದಾರೆ, ನಿನ್ನ ಅಕ್ಕಪಕ್ಕದಲ್ಲಿ ಯೇಸು ಇದ್ದಾರೆ. ನೀನು ಯಾವತ್ತು ಚಿಂತೆ ಮಾಡಬೇಡ, ನನಗೆ ಯಾರು ಇಲ್ಲ ಅಂತೇಳಿ. ಈ ಲೋಕದಲ್ಲಿ ಯೇಸು ಹುಟ್ಟಿದ್ದೇ ನಿನಗಾಗಿ, ನಿನ್ನನ್ನು ನೀನಾಗಿರುವ ದುರವಸ್ಥೆಯಿಂದ ಬಿಡಿಸುವುದಕ್ಕಾಗಿ, ನಿನ್ನನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕಾಗಿ. ಅಲ್ಲಿಯವರೆಗೆ ಪ್ರಿಯರೇ, ಇಲ್ಲಿ ಭೂಮಿಯಲ್ಲಿ ನಿನ್ನ ಆಯುಸ್ಸು ಮುಗಿಯುವವರೆಗೆ ನಿನ್ನೊಂದಿಗಿರ್ಲಿಕ್ಕೆ ಬಯಸುವ ಒಂದೇ ಒಂದು ವ್ಯಕ್ತಿ ಅಂದ್ರೆ ಅದು ಯೇಸುವಾಗಿದ್ದಾರೆ. ನಿನ್ ಜೊತೆ ಇರ್ಲಿಕ್ಕಾಗಿನೇ ಬಯಸಿ ಬಂದವರು ಯೇಸು ಆಗಿದ್ದಾರೆ. ಪ್ರಿಯರೇ, ನಿನ್ನನ್ನು ಕೈ ಹಿಡಿದು ನಡೆಸುವ ದೇವನಾಗಿದ್ದಾರೆ, ನಿನ್ನನ್ನು ಕೈ ಹಿಡಿದು ನಡೆಸುವ ದೇವನಾಗಿದ್ದಾರೆ. ಸಂತೋಷದಿಂದ ನಿಮ್ಮ ಕೈಯನ್ನು ಕೊಡಿ ಅವರಿಗೆ. ನಿಮ್ ಕೈ ಕೊಡಿ ಅಂದ್ರೆ ಏನ್ ಗೊತ್ತಾ? ಅವರ ವಾಕ್ಯದಂತೆ ಜೀವಿಸ್ತೀನಿ ಅನ್ನುವ ತೀರ್ಮಾನ ಮಾಡಿ. ಅದೇ ಅನ್ಯೋನ್ಯತೆ, ಅದೇ ಫೆಲೋಶಿಪ್. ಎಲ್ಲರೂ ಕೂಡ ಸೇರಿ ಹೇಳೋಣ. ಹಿಂದೆ ಮುಂದೆ ನನ್ನನ್ನ ವರಿಸಿ ನನ್ನ ಸುತ್ತುವರಿದಿರುವೆ, ಹಿಂದೆ ಮುಂದೆ ನನ್ನನ್ನ ವರಿಸಿ ನನ್ನ ಸುತ್ತುವರಿದಿರುವೆ. ಹಿಂದೆ ಮುಂದೆ ನನ್ನನ್ನ ವರಿಸಿ ನನ್ನ ಸುತ್ತುವರಿದಿರುವೆ, ಹಿಂದೆ ಮುಂದೆ ನನ್ನನ್ನ ವರಿಸಿ ನನ್ನ ಸುತ್ತುವರಿದಿರುವೆ. ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ, ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ, ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ಸ್ತೋತ್ರ ರಾಜ ಯೇಸು ರಾಜ, 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 ಸ್ತೋತ್ರ ರಾಜ ಯೇಸು ರಾಜ. ಸ್ತೋತ್ರ ಡ್ಯಾಡಿ, 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 ಸ್ತೋತ್ರ ಡ್ಯಾಡಿ. ತಾಯಿ ಗರ್ಭದಲ್ಲಿ ನೀನು ಭ್ರೂಣವಾಗಿದ್ದಾಗ ನಿನ್ನ ಅಪ್ಪನಿಗೆ ನಿನಗೆ ನೋಡ್ಲಿಕ್ಕೆ ಆಗಲಿಲ್ಲ. ನೀನು ಭ್ರೂಣವಾಗಿದ್ದಾಗ ತಾಯಿ ಗರ್ಭದಲ್ಲಿದ್ರೂ ಕೂಡ ತಾಯಿ ನಿನ್ನನ್ನು ನೋಡ್ಲಿಕ್ಕೆ ಆಗಲಿಲ್ಲ. ಆದರೆ ಸ್ವರ್ಗದಿಂದಲೇ ಮಾತ್ರವಲ್ಲ, ನಿನ್ನ ತಾಯಿ ಗರ್ಭದಲ್ಲಿ ಆತನ ಕೈಗಳು ನಿನ್ನ ತಾಯಿ ಗರ್ಭದಲ್ಲಿ ನಿನ್ನ ಒಂದೊಂದು ಅಂಗವನ್ನು ಜೋಡಿಸಿದ್ದು ಯೇಸು ಆಗಿದ್ದಾರೆ. ಇವತ್ತು ನೀನೇನಿದೆಯಾ ಶಾರೀರಿಕವಾಗಿ ಅದನ್ನು ಜೋಡಿಸಿದವರು ಯೇಸು ಆಗಿದ್ದಾರೆ, ಅದನ್ನು ನಿನಗೆ ಕೊಟ್ಟವರು ಯೇಸು ಆಗಿದ್ದಾರೆ. ಅಂತ ದೇವರು ನನ್ನ ಮಧ್ಯದಲ್ಲಿ ಇದ್ದಾರೆ. ಪ್ರಿಯರೇ, ಪ್ರಿಯರೇ, ಯಾವುದೇ ಡಾಕ್ಟರ್ ಅಲ್ಲ, ಯಾವುದೇ ವ್ಯಕ್ತಿ ಅಲ್ಲ ನಿನಗೆ
ರೂಪವನ್ನು ಕೊಟ್ಟಿದ್ದು, ನಿನ್ನ ತಾಯಿ ಗರ್ಭದಲ್ಲಿ ಅಂಗಾಂಗಗಳನ್ನು ಜೋಡಿಸಿದ್ದು ಪರಲೋಕದ ತಂದೆಯಾಗಿದ್ದಾರೆ. ಆದಿಕಾಂಡದಲ್ಲಿ ಯಾವ ರೀತಿ ಆದಾಮನನ್ನ ಮಣ್ಣಿನ ಮುದ್ದೆ ಮಾಡಿ ಒಂದೊಂದು ಅಂಗವನ್ನ ತನ್ನ ಕೈಗಳಿಂದ ರೂಪಿಸಿದರೋ, ಅದೇ ದೇವರು ನಿನ್ನ ತಾಯಿ ಗರ್ಭದಲ್ಲಿ ನಿನ್ನನ್ನು ರೂಪಿಸಿದ್ದು. ಪ್ರಿಯ ಸಹೋದರ ಸಹೋದರಿ, ಆ ದೇವನಿಗೆ ಸ್ತೋತ್ರ ಮಾಡು, ಆ ದೇವನಿಗೆ ಸ್ತೋತ್ರ ಮಾಡು, ಆ ದೇವನಿಗೆ ಸ್ತೋತ್ರ ಹೇಳು. ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ. 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 ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ. ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ. ಅದ್ಭುತವಾಗಿ ವಿಶೇಷವಾಗಿ ನನ್ನನ್ನು ರೂಪಿಸಿದೆ. ಅದ್ಭುತವಾಗಿ ವಿಶೇಷವಾಗಿ ನನ್ನನ್ನು ರೂಪಿಸಿದೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ನನ್ನ ಕಾಣುವವರೇ, ದಿನವು ಕಾಯುವವರೇ, ನನ್ನ ಕಾಣುವವರೇ, ಹೇಳೋಣ ಸಂತೋಷದಿಂದ. ದಿನವು ಕಾಯುವವರೇ, ನನ್ನ ಕಾಣುವವರೇ, ದಿನವು ಕಾಯುವವರೇ, ನನ್ನ ಕಾಣುವವರೇ, ದಿನವು ಕಾಯುವವರೇ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಪರೀಕ್ಷಿಸಿ ತಿಳಿದಿರುವೆ, ನಂಬಿಕೆಯಿಂದ ಸುತ್ತಲೂ ಆವರಿಸಿರುವೆ. ಕುಳಿತುಕೊಳ್ಳುವುದು ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ. ಕುಳಿತುಕೊಳ್ಳುವುದು ಹೇಳೋಣ, ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ. ಕುಳಿತುಕೊಳ್ಳುವುದು ನಾ ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ. ಕುಳಿತುಕೊಳ್ಳುವುದು ನಾ ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ. ರಾಜ ಚೆನ್ನಾಗಿ ಅರಿತಿರುವೆ, ರಾಜ ಚೆನ್ನಾಗಿ ಅರಿತಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ಸ್ತೋತ್ರ ರಾಜ ನಂಬಿಕೆ ಉಳ್ಳವರಾಗಿ ಯೇಸು ರಾಜ, ಸ್ತೋತ್ರ ರಾಜ 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 ಯೇಸು ರಾಜ,
ಸ್ತೋತ್ರ ಡ್ಯಾಡಿ, 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 ಸ್ತೋತ್ರ ಡ್ಯಾಡಿ. ಸ್ತೋತ್ರ ತಂದೆ, ಸ್ತೋತ್ರ ತಾಯಿ, ಸ್ತೋತ್ರ ತಂದೆ, ಸ್ತೋತ್ರ ತಾಯಿ, ಸ್ತೋತ್ರ ತಂದೆ, ಸ್ತೋತ್ರ ತಾಯಿ, ಸ್ತೋತ್ರ ತಂದೆ, ಸ್ತೋತ್ರ ತಾಯಿ. ಸ್ತೋತ್ರ ಗೆಳೆಯ, ಸ್ತೋತ್ರ ಗೆಳೆಯ, ಸ್ತೋತ್ರ ಗೆಳೆಯ, ಪ್ರಾಣ ಕೊಟ್ಟ ಸ್ತೋತ್ರ ಗೆಳೆಯ, ಸ್ತೋತ್ರ ಗೆಳೆಯ, ಸ್ತೋತ್ರ ಗೆಳೆಯ, ಪ್ರಾಣ ಕೊಟ್ಟ ಸ್ತೋತ್ರ ಗೆಳೆಯ, ಸ್ತೋತ್ರ ಗೆಳೆಯ, ಸ್ತೋತ್ರ ಗೆಳೆಯ, ಸ್ತೋತ್ರ ಗೆಳೆಯ, ಸ್ತೋತ್ರ ಗೆಳೆಯ, ಸ್ತೋತ್ರ ಗೆಳೆಯ, ಪ್ರಾಣ ಕೊಟ್ಟ ಗೆಳೆಯ, ಸ್ತೋತ್ರ ಗೆಳೆಯ, ಸ್ತೋತ್ರ ಗೆಳೆಯ. ರಕ್ತ ಸುರಿಸಿ ಪ್ರಾಣ ಕೊಟ್ಟು ರಕ್ಷೆ ನೀಡಿ ಸ್ವರ್ಗ ನೀಡಿ, ರಕ್ತ ಸುರಿಸಿ ರಕ್ಷೆ ಕೊಟ್ಟು ರಕ್ಷೆ ನೀಡಿ ಸ್ವರ್ಗ ನೀಡಿ. ಹಾಲೆಲೂಯಾ, 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 ಹಾಲೆಲೂಯಾ. ಪರಿಶುದ್ಧ, 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 ನೀತಿವಂತ, ನೀತಿವಂತ, ಪರಿಶುದ್ಧ, ಪರಿಶುದ್ಧ, ನೀತಿವಂತ, ನೀತಿವಂತ. ಪರಿಶುದ್ಧ, ಪರಿಶುದ್ಧ, ನೀತಿವಂತ ಯೇಸುದೇವ. ಪರಿಶುದ್ಧ, ಪರಿಶುದ್ಧ, ನೀತಿವಂತ ಯೇಸುದೇವ. ನನಗಾಗಿ, ನನಗಾಗಿ ಮಗುವಾಗಿ ಜನಿಸಿದೆ, ನನಗಾಗಿ, ನನಗಾಗಿ ಮಗುವಾಗಿ ಜನಿಸಿದೆ. ಪಾಪಕ್ಕಾಗಿ ಶಾಪಕ್ಕಾಗಿ ರಕ್ತವನ್ನ ಸುರಿಸಿದೆ, ಪಾಪಕ್ಕಾಗಿ ಶಾಪಕ್ಕಾಗಿ ರಕ್ತವನ್ನ ಸುರಿಸಿದೆ. ಮರಣವನ್ನ, ಮರಣವನ್ನ ಜಯಿಸಲು, ಜಯಿಸಲು, ಮರಣವನ್ನ, ಮರಣವನ್ನ ಜಯಿಸಿದೆ, ಜಯಿಸಿದೆ. ಮರಣವನ್ನ, ಮರಣವನ್ನ ಜಯಿಸಿದೆ ಯೇಸು ರಾಜ. ಮರಣವನ್ನ, ಮರಣವನ್ನ ಜಯಿಸಿದೆ ಯೇಸು ರಾಜ. ನಿತ್ಯ ಜೀವ, ನಿತ್ಯ ಜೀವ ನನಗೆ ನೀ ನೀಡಿದೆ, ನಿತ್ಯ ಜೀವ, ನಿತ್ಯ ಜೀವ ನನಗೆ ನೀ ನೀಡಿದೆ. ಹಾಲೆಲೂಯಾ, 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 Hallelujah, Glory, glory, glory. Hallelujah, hallelujah, ಹಾಲೆಲೂಯಾ, ಹಾಲೆಲೂಯಾ. ಪರಿಶುದ್ಧಾತ್ಮನೇ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಹಾಲೆಲೂಯಾ, ಹಾಲೆಲೂಯಾ. ಪರಲೋಕದ ತಂದೆಯ ಸ್ತೋತ್ರ, ಪರಲೋಕದ ತಂದೆಯ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿರುವ ದೇವರೇ ಸ್ತೋತ್ರ. ಓ ರಬ 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 ರಬ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ, ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ. ಅದ್ಭುತವಾಗಿ ವಿಶೇಷವಾಗಿ ನನ್ನನ್ನು ರೂಪಿಸಿದೆ, ಅದ್ಭುತವಾಗಿ ವಿಶೇಷವಾಗಿ ವಿಶೇಷವಾಗಿ ನನ್ನನ್ನು ರೂಪಿಸಿದೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ.
ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ. ಅದೇ ಜ್ಯೋತಿ ಇಂದು ಇಲ್ಲಿ ಯಾರೆಲ್ಲ ಕತ್ತಲೆಯ ಅವಸ್ಥೆಯಲ್ಲಿ ಇದ್ದೀವೋ ನಮ್ಮೆಲ್ಲರಿಗೂ ಬೆಳಕಾಗಿ ಯೇಸು ಬಂದಿದ್ದಾರೆ. ಇವತ್ತು ನಮ್ಮ ಅಂತರಂಗದಲ್ಲಿ ಒಂದು ಜ್ಯೋತಿಯನ್ನ ಇದು ಉದಯಿಸುವಂತೆ ಮಾಡಲು ಯೇಸು ಬಂದಿದ್ದಾರೆ. ಅವರ ವಚನಗಳ ಮುಖಾಂತರವಾಗಿ ನಮ್ಮಲ್ಲಿರುವ ಕತ್ತಲೆಯನ್ನ ಇವತ್ತು ಯೇಸು ದೂರ ಮಾಡ್ತಾರೆ. ಇಲ್ಲಿರುವ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಜೀವವನ್ನು ಅವರು ತುಂಬಿಸ್ಲಿಕ್ಕಿದ್ದಾರೆ. ಆ ಜೀವ ಯೇಸುವೇ ಆಗಿದ್ದಾರೆ. ಅವರನ್ನು ಸ್ವಾಗತಿಸೋಣ ಪ್ರಿಯರೇ, ಅವ್ರನ್ನ ಸ್ವಾಗತಿಸೋಣ.